ನಿಮ್ಮ ಬಜಾರಲ್ಲೇ ನಿಮ್ಮ ಆಟ ಕರ್ಮನಾಡ ನಾವು ಏನೋ ಅಂತ ಹುಟ್ಟಿದ್ದೇವಪ್ಪ ಮರ ಯಾಕೆ ಅಲ್ಲ ಈ ಕೂಲಿಯರಲ್ಲ ಹಾಲಿಯರಲ್ಲ ನಮ್ಮ ಬದುಕು ನಾವು ಮಾಡ್ಕೋಬೇಕು ತಿನ್ನಕ್ಕೆ ಹಂಗೆ ಬರ್ತತ ಬರ್ಲಿ ಅವ್ನು ತೋಟಕ್ಕೆ ಅವ್ನು ಬರ್ಲಿ ಅವಾಗ ತೋರಿಸ್ತಾನ ಅವ್ನು ಆಟನ ಯಾಕಪ್ಪ ಏನ್ ಮಾಡಕಚ್ಚಿ ಯಾರಿಗೆ ಬಯಕಚ್ಚಿ ಅಲ್ಲಪ್ಪ ಈಗ ಹಂಗ ತಿರ್ಗಕ್ ಹೋದ್ರೆ ತಿರ್ಗಕ್ ಹೋದ್ರೆ ಹಂಗ ಬರ್ತಾವ ದುಡ್ಡು ಬರೋದಿಲ್ಲಪ್ಪ ಹೋಗ್ಲಿ ಅವನು ಅದು ಯಾವಾಗ ಬರ್ತಾನ ಬರ್ಲಿ ಅವ್ನು ಏನಲ್ಲ ಅವ್ನು ಏನಾಯ್ತು ಅದನ್ನ ನೋಡ್ಕೊಂಬಿಡ್ಲಿ ಅವ್ನು ಮಾನಿಗೆಟ್ಸುಳ ಮಗ ನಾವು ಕರ್ಮನಾಡ ನಾವು ಈ ವಯಸ್ಸಿನಾಗ ದೋಕ್ಬೇಕಲ್ಲ ಅಲ್ಲಪ್ಪ ಒಂದಿಬ್ಳಾರ ಕೂಲಿಯರ್ನಾರ ಕರ್ಕೊಂಡು ಒಬ್ಬನ ಕೂಲಿಯರ್ ಯಾವಲ್ ಸಿಗ್ತಾರೋ ತಮ್ಮ ಕೂಲಿಯರ್ದ ಈಗ ಭಾರಿ ಕಷ್ಟ ಅಲ್ಲ ಕೂಲಿಯರ್ 500 ರೂಪಾಯಿ ಅಂದ್ರು ಬರೋದಿಲ್ಲ ಈ ಕೆಲ್ಸಕ್ಕೆ ಚಲ್ಕಿ ಕೆಲ್ಸಕ್ಕ ಅಪ್ ನೋಡಿರ ಬೆಳಗ್ಗಿದ್ದಾನ ಬಂದು ಬದುಕು ಮಾಡಕಚ್ಚನ ನಾನು ನೋಡಿರಿ ಉತ್ಸವ ಮಗ ಇದಕ್ಕೆ ಹೋಗಿ ಅಡ್ಡಾಡಿಕೆ ಅಂತ ಹೋಗಿ ಈಗ ಬಂದಾನಿ ಏನಂತಾನ ಏನೋ ಬಂದಂಗಾತಲ್ಲಪ್ಪ ಬರ್ಲಿ ಅವ್ನ ನೋಡ ಅವ್ನ ಗತಿ ಬಿಡಿಸ್ತಾನೆ ಅಲ್ಲಪ್ಪ ತಿಂದು ಇದ್ದವಲ್ಲ ನೋಡ ಅವ್ನ ಗತಿ ಬಿಡಿಸ್ತಾನೆ ನೋಡ ನಾನು ತಗೊಂಡೋಗಿ ನಾನು ತಂದು ಇಡೋದಕ್ಕೆ ಎಲ್ಲಿ ಸಾಲ ಸೋಲ ಮಾಡ್ಕೊಂಡು ಇವ್ನು ಹಂಗ ತಿಂದು ತಿರ್ಗಕ್ ಹೋದ್ರೆ ಕೇಳನೆ ಅವನು ಎಲ್ಲಿಗೂ ಇದ್ದಪ್ಪ ಅಲ್ಲಲೇ ಹಂಗ ಬರ್ತದ ತಿನ್ನಾಕ ಅಲ್ಲೋ ಅಡ್ಡಾಡಿದ್ರೆ ಏನ್ ಬರ್ತೈತಿ ಅಲ್ಲಪ್ಪ ತಂದು ನಾನು ಮನೆಯಾಗ ಇಟ್ಟಿದ್ದ ತಗೊಂಡೋಗಿ ಮಜಾ ಮಾಡಕ್ಕೆ ಅವನೇ ಬರೋದು ತಗೊಂಡಲ್ಲಿ ಉಣ್ಣಾಕ್ತಾರವ ಏನ್ ದುಡ್ಕೊಂಬರಕ್ ಹೋಗಿದ್ದೆ ಮಂದಿ ಸುತ್ತರಕ್ ಹೋಗಿದ್ದೆ ಮನಿ ಸುತ್ತರ್ದು ಕಾಡ್ರ ತಿನ್ನಕ್ ಹೋಗಿದ್ದೆಲ್ಲಪ್ಪ ಏನ್ ಕೊಡ್ರಿ ನೀನ್ ಕಾಡ್ರ ಸಗಣಿ ಕೊಟ್ರ ಬಡಿ ಬರ್ತೇನೆ ನೀನ ಏನ್ ಉಂಟಿಯ ಉಣ್ಣಾಕ್ ಬೇಕಾ ನಿನ್ಗೆ ಉಣ್ಣಾಕ್ ಬೇಕಾ ಬರ್ರ ಸುತ್ತರ್ದ ಬರಕ್ ಹೋಗಿದ್ರೆ ಬರ್ರಿ ಕಾಡ್ರಿಂದ ಹೌದಲ್ಲ ಬಾಳ್ಕಗುಳ ಬಾರೋ ಇಲ್ಲೇ ಉಣ್ಣಾಕ್ ಕೊಡು ಒಟ್ಟ ಸತ್ ಅಲ್ಲಪ್ಪ ನೀವ್ ಹಿಂಗ ಸುತ್ತಾರ ದಿನ ಸುತ್ತಾರ್ದಾರ ಬಂದ್ ಉಣ್ಣಾಕ್ ಕೊಡು ಅಂದ್ರ ಈ ಮರಿ ಮೇವ್ ಕೊಟ್ಬೇಕು ದೊಡ್ಡಿ ಕಸ ಹೊಡಿಬೇಕು ದಿವ್ಸ ಉಣ್ಣಾಕ್ ಕೊಡು ಅಂದ್ರೆ ಎಲ್ಲಿದ್ದ ಬರ್ತತಪ್ಪ ಆಜು ಬಾಜು ಮಗ್ಲಾಗ ದುಡ್ಕೊಂಡ್ ಉಣ್ಣಾಕ್ ನೋಡೋದಿಲ್ಲ ನೀವು ನನ್ ಬದುಕು ಬಳೆ ಮಾಡಕತ್ತಿದೆ ನಿಮ್ಗೇನು ಒಟ್ಟಿಗೇನು ಉಂತೀರಿ ನೀವು ಗೊತ್ತಾಗದಿಲ್ಲ ಆಜು ಬಾಜು ಆಚೆ ಕಡೆಗೆ ಮಾಡಾದ ಹಂಗ ಉಣ್ಣಾಕ್ ಇಟ್ಕೊಡು ಅಂತ ಬರ್ತಿರಲ್ಲ ಒಂದ ಸವನಾಗ ಕೆರಿಯಾಕ ಒಟ್ಟು ಕೂಳುಂದಾಗ ಐತಿಗೆ ಹೋಗೋ ದುಡ್ಕೊಂಡ್ ಉಣ್ರಿ ಅಂತ ನಾನು ಇದು ಮಾಡ್ರಿ ಇವ್ರು ಉಣ್ಣಾಕ್ ಕೊಡು ಅಂತ ಬರ್ತಾರ ಹೋಗ್ರೆ ನೋಡ್ತೀರ ಇಲ್ಲ ನಾ ಎಲ್ಲಿದ್ದ ಕೂಡ್ಲಪ್ಪ ಉಣ್ಣಾಕ್ ನಿಮಗೆ ನಾನ್ ಮರಿ ಮೇವ್ ಮಾಡ್ಬೇಕು ನೀರ್ ಮಾಡ್ಬೇಕು ನಿಮಗೆ ಕೂಳ್ ಮಾಡ್ಬೇಕು ನೀರ್ ಹಿಡ್ಕೋಬೇಕಂದ್ರ ಎಲ್ಲಿದ್ದ ಬರ್ತತಪ್ಪ ನಾನು ಉಣ್ಣಾಕ್ ಇಟ್ಕೊಡೋದಲ್ಲ ಎಲ್ಲಿ ಇಟ್ಕೊಂಡ್ ಉಣ್ಣು ಹೋಗು ಇಲ್ಲಪ್ಪ ನಾನು ಇಟ್ಕೊಡೋದಿಲ್ಲ ನಾವು ಕೂಳು ಮಾಡಿಲ್ಲ ಹೋಗಿ ಎಲ್ಲಿ ಅದು ನೋಡಿ ನಾನು ಕಡೋದಿಲ್ಲ ಮರಿ ಸೊಪ್ಪು ಕೊಟ್ಟ ನಿನಗೆ
ಬಾರವ್ವ ಉಣ್ಣಕ್ಕೆ ಕೊಡ. ಏ ಉಣ್ಣಕ್ ದಿನ ದಿನ ಸುತ್ತಾರ್ದಾರ್ದಾರ್ ಬರ್ರಿ ನೀವು. ಇಟ್ಕೊಡ್ತಾನೆ ಬರ್ರಿ. ಬಂದ್ ಕುಂತ್ಬಿಟ್ಟಿಯಲ್ಲ. ಮನ್ಯಾಗ ಉಣ್ಣಾಕತ್ತ ಹೋಗಿದ್ದಪ್ಪ ನಮ್ಮ ಗಂಗಾಳದಲ್ಲಿ ಹೊಡೆದ್ ಕಳ್ಸಿದ್ಲು ಅಕ್ಕ ಬಂದ್ ನಾನು. ನಮ್ಮಪ್ಪನ ಕಡಿತ ಬೆನಕ್ ಬಿಡ್ದ ತೋಟ ಇವತ್ತು. ಏನ್ ಮಾಡ್ತೇಪ್ಪ ಬದುಕಲ್ದ ಹೋದ್ರ ಮತ್ತೆ ಇನ್ನೇನ್ ಮಾಡ್ತಾರ ಹೊಡಿತಾರ ಹಿಂಗ ಸುತ್ತಾರ್ಕಂತ ಹೋರ್ ಏನ್ ಮಾಡ್ದಕ್ಕತ್ತಪ್ಪ ಹೊಡಿತಾರ ಬೆನಕ್ ಹೊಡಿತಾರಪ್ಪ ಮತ್ತೆ ಹೊಡ್ಸ್ಕೋಬೇಕ್ ಮತ್ತ ಅವ್ರು ಹೊಡ್ಲಿಲ್ಲ ಯಾರು ಹೊಡಿತಾರಪ್ಪ. ಏಲ್ ಚಿಕ್ಕ ಯಾಕ್ರಿಪ್ಪ ಅವ್ವ ಏನಪ್ಪ ಆರಾಮ್ ಕೂತ್ಬಿಟ್ರಿ ಬಿಡಪ್ಪ. ಮತ್ತ ಅವ್ರು ಏನ್ ಮಾಡಂಗಿಲ್ಲ ಮನ್ಯಾಗ ಹೊಡ್ದ ಬಂದ್ ಕುತ್ಕೊಂಡವಪ್ಪ. ಹೋಗ ನೀನ ಇಲ್ಲಿ ಕ್ರಿಕೆಟ್ ಆಡಿ ಹೋದ್ವಿ ಮನೆಗೆ ಉಣ್ಣಾಕಂದ್ ಹೋದಪ್ಪ. ಅಯ್ಯೋ ನಮ್ಮ ಅವ್ವ ಏನ ಮರಿ ಆ ಕಟ್ಟಿಗೆ ತಾಮ್ ಬೆನ್ನ ಹತ್ತಿ ಬಿಡ್ತ. ನಮ್ಮ ಗಂಗಾಳದಲ್ಲಿ ಹೊಡಿತಪ್ಪ ಅದಕ್ಕ ನಾವ್ ಹೊಡೆ ಬಂದಿತ್ತಾಗ ಹಂಗ ಹೊಡ್ಯಾರ ಸುಮ್ ನಾವ್ ಡೈಲಿ ಆಡಕ್ ಬರೋನ್ ಬರ್ರಿತ್ತಾಗ. ಹಿಂಗಾದ್ರೆ ಹೆಂಗಪ್ಪ ಅಂತಾನೆ ಎಲ್ಲ ಹೇಳಕಪ್ಪ. ಚಿಕ್ಕಣ ಯಮ್ಮವ್ವ ಆರಾಮ್ ಕುತ್ಕೊಂಡ್ರಲ್ಲ. ಏನಪ್ಪ ಸಮಾಚಾರ ಏನೋ ಹೊಡ್ತಿದ್ವು ಅಂತಂದ್ರೆ ಯಾರಿಗೆ ಬಾಯ್ ಬರ್ತಪ್ಪ ಮನೆಗೆ ಹೋಗಲ್ಲ ಹೋಗ್ ಮವ್ವ ಕಟ್ಟಿಗೆ ತಾಮ್ ಬೆನ್ನ ಹತ್ತಿ ಬಿಡ್ತು. ಬಂತು ನಾನು ಬೇಜಾರಾಗಿ ನಮ್ಮಪ್ಪ ನಮ್ಮವ್ ಗಂಗಾ ತಗೊಂಡ್ ಇಲ್ಲಿ ಇಲ್ಲಿ ಒಂದೇ ದಿನಕ್ಕೆ 5 ಲಕ್ಷ ರೂಪಾಯಿ ಮುಡ್ಡ ಮುಚ್ಚಿದ ಕಳ್ಸ್ವಾಮಿ. ಅಮಿಗೆ ಹತ್ತಿರ ದಿಗಲೇನೆ ನೀನೇನ್ ಮಾತಾಡ್ತಾ ಇದ್ದೀಯ? ಫೋನ್ 10,000 ರೂಪಾಯಿ ಫೋನ್ ಹಾಳಾಗೋಗ್ಲಿ. ನಮ್ಮ ಮನ್ಯಾಗ ಒಂದ್ ರೊಕ್ಕ ಕೊಡಂಗಿಲ್ಲ. ಆ ಮನೆಗೆ ಹೊಡೆದ ತಿಂದು ಬಂದೇವಿ ಅದ್ರ ಬಗ್ಗೆ ನಾವು ಟೆನ್ಷನ್ ತಗೊಂತಾ ಇದೀವಿ. ನೀವು ಸ್ವಾಮಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಅವನು. ಮನೆಗೆ ಹೊಡ್ತದ ನಮಗೆ ಸಾಕಾಗಿ ಹೋಯ್ತಿ. ಓದ್ ಬಿಡಪ್ಪ ನಮ್ಮ ಫೋನ್ ಏನೋ ಆಗ್ಲೇ 5 ಲಕ್ಷ ಸ್ವಾಮಿ ಅಂತ ಇದ್ದೆ. ಇದಪ್ಪ ಒಂದೇ ದಿನಕ್ಕೆ 5 ಲಕ್ಷ ರೂಪಾಯಿ ಮುಂಡ ಮುಚ್ಚಿದಂತ ಸ್ವಾಮಿ ಹೇಳ್ತಾ ಇದ್ದೆ. ಮಾವ ಅಷ್ಟೊತ್ತಿಗೆ ಫೋನ್ ಹಂಗ ಹೋಗಿತ್ತ ಬಿಸಿ. ಒಂದೇ ದಿನಕ್ಕೆ 5 ಲಕ್ಷ ರೂಪಾಯಿ ಮುಂಡ ಮುಚ್ಚಿದ ಭಕ್ತರ ಸ್ವಾಮಿ. ಇವನಾ 5 ಲಕ್ಷ ರೂಪಾಯಿ ಸ್ವಾಮಿನಾ? ಒಂದೇ ದಿನಕ್ಕೆ 5 ಲಕ್ಷ ರೂಪಾಯಿ ಮುಂಡ ಮೋಚಿದ ಕಳ್ಳ ಸ್ವಾಮಿ. ನಾವು ಸ್ವಾಮಿರಾಗಣ ನೋಡ್ರಪ್ಪ, ನಮ್ಮ ಕೈಲೇ ದುಡಿಯೋದಾಗಲ್ಲ. ಹಂಗಾಗಿ ನಾವೆಲ್ಲರೂ ಇವತ್ತು ಸ್ವಾಮಿ ವೇಷ ಹಾಕೊಂಡೇವೆ. ಹೌದಾ? ಬರುವಂತ ಭಕ್ತಾದಿಗಳನ್ನ ದುಡ್ಡಿಂದ ಅಮಿಕಿ ಇಟ್ಕೋಬೇಕು. ಅರ್ಥ ಐತೆ? ಭಕ್ತ ಹೊರಗ ಬಾ. ನಿನ್ನ ಸಮಸ್ಯೆ ಏನೇ ಇದ್ರೂ ನಾವು ಬಗೆಹರಿಸುತ್ತೇವೆ. ಏನೋ ಮೂಗ ಏನವನು ಮಗ ಬರೀ ಫೋನ್ ನೋಡ್ತಾನ ಬರೀ ಫೋನ್ ನೋಡ್ತಾನ ಓದೋದಿಲ್ಲ. ಅಯ್ಯೋ ನಿನ್ನ ಮಗನಿಗೆ ಸ್ವಾಮಿ ಹೇಳ್ತಾರೆ ನೋಡಪ್ಪ, ನಿನ್ ಮಗನಿಗೆ ಫೋನ್ ಕೊಡಿಸ್ಬಾರ್ದಾಗಿತ್ತು ನೀನು. ನಿನ್ನ ಮನೆ ಕಡೆ ನನ್ನ ಮನೆ ನಾನು ಮಗ ಯೂಸ್ ಮಾಡ್ತಾನಂತೆ. ಮತ್ತೆ ನೀನೇನ್ ತಗೊಂಡು ಏನೇನ್ ಯೂಸ್ ಮಾಡ್ತಾನ ಅವನು? ಓದಕ್ಕೇನು ಬರಲ್ಲ ಅಂತಾರ. ಓದಕ್ ಬರಲ್ವಾ? ಈಗ ಈ ಫೋನಲ್ಲಿ ಯಾವುದನ್ನ ನೋಡ್ಬೇಕು ಅದು ನೋಡ್ತಾ ಇಲ್ಲ, ಯಾವುದನ್ನ ನೋಡ್ಬಾರ್ದು ಅದು ನೋಡ್ತಾ ಇಲ್ಲ. ಎಕ್ಸ್ ನೋಡ್ತಾವನೆ. ಎಕ್ಸ್ ಓದಂಗಿಲ್ಲ ಬರೀ ಫೋನ್ ನೋಡ್ತಾನ. ಫೋನಲ್ಲಿ ಏನ್ ನೋಡ್ತಾರ ಅಂತ ಕೇಳ್ತಾ ಇದಾರ ಅವ್ರು. ಮಂತ್ರ ಕಡೆ ಫಸ್ಟ್ ಒಂದು ಇದನ್ ತರ ಇದೆ ದರ್ಶನ ಯಾಕೆ ಕಳ್ಸೋಣ ತೆಗೆ ಬಸವ ತಾರೆ ಫಸ್ಟ್ ಭಸ್ಮ. ನೋಡಪ್ಪ, ನಿನ್ ಮಗನಿಗೆ ಒಳ್ಳೇದಾಗುತ್ತೆ. ಯಾವುದೇ ಕಾರಣಕ್ಕೂ ಅವ್ರು ನಿನ್ ಮೇಲೆ ಮೊಬೈಲ್ ನೋಡೋದಿಲ್ಲ. ಆದ್ರೆ ನಿನ್ ಮೊಬೈಲ್ ಕೊಡಬಾರ್ದು ಅಷ್ಟೇ. ಚಾರ್ಜ್ ಇರಬಾರ್ದು ಅಷ್ಟೇ.
ನೀನು ಮೊಬೈಲ್ ಯೂಸ್ ಮಾಡಬೇಡ ಮಾಡಲ್ಲ ಮೊಬೈಲ್ ಯೂಸ್ ಮಾಡಲ್ಲ ಕೊಟ್ಟಿನ ಮಗ ಸರಿ ಹೋಗ್ತಾನ ಅವನೇ ನೀನು ಸರಿ ಹೋಗ್ತಾನ ಹೋಗ್ ಭಸ್ಮ ಕೊಡ್ರ ಭಸ್ಮ ಕೊಡು. ಒಳ್ಳೆದಾಗತ್ತ ಹೋಗ ಒಳ್ಳೆದಾಗತ್ತ ಹೋಗ ಹಾ ತಗೋ ಒಳ್ಳೇದಾಗತ್ತೆ ಖಾಲಿ ಕಂಬಿಟ್ಟು ಹಚ್ಕ ಖಾಲಿ ಬೇಕಾದ್ರೆ ರೊಕ್ಕ ಕೊಟ್ಟು ಹಚ್ಕ ಹೋಗ್ ಅವನು ನೀನ್ ಇಬ್ರು ಸೇರ್ಸ್ಕೊಳ್ರಿ ಹಣಿಗೆ ಅಷ್ಟೇ ಹಚ್ಕೋಬೇಕು ಅಲ್ಲಿಗೆ ಹಚ್ಕೋಬಾರ್ದು ಎದ್ದಿಲ್ಲ ಯಾರೋ ಮತ್ತಾರ ಭಕ್ತಾದಿಗಳು ಕರೆಯೋ ಯಾರಲ್ಲಿ ಭಕ್ತಾದಿಗಳು ಬನ್ನಿ ಒಳಗಡೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಪರಬ್ರಹ್ಮ ಸಾಕ್ಷಾತ್ ಶ್ರೀ ತಸ್ಮೈ ನಮಃ ಗುರುದೇವ ಮಹೇಶ್ವರ ಪರಬ್ರಹ್ಮ ಸಾಕ್ಷಾತ್ ಶ್ರೀ ತಸ್ಮೈ ನಮಃ. ನಮಸ್ಕಾರ ಬನ್ನಿ ಸಿದ್ಧಂದು ಸ್ವಾಮಿ ನಮ್ದಿಕ್ಕೆ ಬೈಟೋ ನಮ್ದಿಕ್ಕೆ ನೂರಲ್ಲ ಇಲ್ಲ ನಮ್ದಿಕ್ಕೆ ಹೆಸರು ನೂರಲ್ಲ ನೂರುಲ್ಲ ನಮ್ದಿಕ್ಕೆ ವ್ಯಾಪಾರನಾಗೆ ಭಾರಿ ವ್ಯಾಪಾರ ಆಗ್ತಿತ್ತು ವ್ಯಾಪಾರ ಈ ಬಕ್ರಿ ಹಬ್ಬ ಆಗಿದ ಮೇಲೆ ನಮ್ದಿಕ್ಕೆ ಕೈಯಾಗ ₹1 ಹೊಡೆಯಂಗಿಲ್ಲ ಹಂಗ ಆಗ್ಬಿಟ್ಟೈತೆ ನಂದು ಲಕ್ಷ ಕಟ್ಟಲೆ ಹೇಳ್ತಾ ಇದ್ದೆ ದುಡ್ಡು ನಾನು ಇತ್ತಿದ್ದಾಗೆ ದುಡ್ಡನ್ನು ಇಲ್ಲಂಗಿಲ್ಲ ಯಾರು ಮಾಟ ಮಾಡ್ತಿದ್ದಾರೆ ಅಂತ ಹೇಳ್ತಾರ ಅಲ್ಲಿ ಆ ಬಡವ್ರನಾಗೆ ಬಡವ್ರ ಮನೆ ಇಲ್ಲ ಒಂದ್ ಮಂತ್ಯಾಗೆ ಹೇಳಿದ್ರು ನಿನ್ಗೆ ಯಾರ ಮಾಟ ಮಾಡಿಸಿದಾರೆ ಆ ಸಿದ್ದಪ್ಪಂದು ಸ್ವಾಮಿದು ಬಂದಿದ್ದಾರೆ ಅವ್ರ ಹತ್ರ ಹೋಗ್ಬಿಡು ಒಂದು ಹಾಗೆ ಬಂದಿದ್ದೀನಿ ಸ್ವಾಮಿ. ಲಕ್ಷ ಇದ್ದಿದ್ರೆ ನಾವ್ಯಾಕ ಸನ್ಯಾಸಿಗಳಾಗ್ತಿದ್ವಿ ಆರಾಮಾಗಿ ಜಾಲಿಯಾಗಿ ಇರ್ತಿದ್ವಿ ಕೇಳಿಸ್ಕೊಂಡ್ಬಿಟ್ಟೇನು ಇಲ್ಲ ಸರಿ ನಿನ್ನ ವ್ಯಾಪಾರ ಸಕ್ಸಸ್ ಆಗ್ಬೇಕು ಅಂದ್ರೆ ಆಗ್ಬೇಕು ಸ್ವಾಮಿ. ನಿಂದು ದುಡ್ಡು ಲಕ್ಷ ಬರಬೇಕು ಅಂದ್ರೆ ಹೇಳಿ ಸ್ವಾಮಿ. ನಾನು ಹೇಳ್ತೀನಿ ನೀನು ಹೇಳ್ಬೇಡ ಅಲ್ಲೇ ಕೂತಿರು. ಆಯ್ತು ಸ್ವಾಮಿ. ವಿಶೇಷವಾದ ಪೂಜೆ ಇದೆ ಆಯ್ತು ಸ್ವಾಮಿ. ಆ ಪೂಜೆ ಮಾಡ್ಬೇಕು ನೀನು. ಆಯ್ತು ಸ್ವಾಮಿ. ಏನಂದ್ರೆ ಹೇಳಿ. ಯೋ ಪಂಚಾಂಗ ತರಯ ನಿಂತ್ಕೊಂಡಿದ್ದಲ್ಲ ಇನ್ನು ಅನಿಷ್ಟ ಮಾಡಿದೆ ಇವನ್ ಜಾತಕ ನೋಡ್ಬೇಕು. ತಮ್ಮ ಹೆಸರು ನೂರಿಲ್ಲ. ನೂರಿಲ್ಲ. ಆಯ್ತು ಸ್ವಾಮಿ. ನೂರಿಲ್ಲ ನಿಮ್ ಲಕ್ಷ ಬೇಕು ನಿನಗೆ. ₹200 ಐತಿ ಮತ್ ಮಗಳದಾಗಿ ನೂರಿಲ್ಲ ಅಲ್ಲ ಹೆಸರು ನೂರಿಲ್ಲ ಹೆಸರು. ಅಂತ ಹಣ ಓದ್ತಾನೆ ಎಂತ ನೋಡೋ ಇವನ್ ಜಾತಕದಾಗ ಏನಿದೆ ಅಂತಂದ್ರೆ ಯೋ ಮುಚ್ಚನ್ ಕುತ್ರ ಇವನಿಗೆ ಹೇಳ್ತಾ ಇದ್ದಾನೆ ಆಮೇಲೆ ಸ್ವಾಮಿ ಮುಚ್ಚಿಗೆ ಕೂತ್ಕೋ ಅಂತಲ್ಲ ಸುಮ್ ಬಾಯಿ ಮುಚ್ಚಪ್ಪ ಅನ್ನೋದು ನೋಡಯ್ಯ ನಿನ್ ಜಾತಕದಾಗೆ ಇನ್ನು 1 ವರ್ಷದೊಳಗೆ ನೀನು ಮುಂಡಾ ಮಾಡ್ಸೋಣ ಹೋಗ್ ಯಾಕೆ ಸ್ವಾಮಿ ಮತ್ ಮುಚ್ಕೊಂಡ್ ಕೂತ್ಕೊಳ್ಳಿ. ಆಯ್ತು ಸ್ವಾಮಿ. ನೋಡಪ್ಪ ನಿನ್ ಜಾತಕದಾಗೆ ಒಳ್ಳೆ ಕಷ್ಟ ಇದೆ ಗಂಡಾಂತರ ಇದೆ ಅದು ಬಗೆಹರಿಬೇಕು ಅಂತ ಹೇಳಿದ್ರೆ ನೀನು ₹10,000 ಇಡಬೇಕು. 10,000 ಸ್ವಾಮಿ. ಹೌದು 10,000 ಇಡಬೇಕು. 10,000 ಇಡಬೇಕು. ನೋಡಿ ಸ್ವಾಮಿ ನಾನು ಚೂರು ಅಗಲ ಬಿಟ್ಟು ಮಾಡ್ರಿ. ಎಲ್ಲಿ ನೋಡಿದ್ರೆ ಯಾರು ಸ್ವಾಮಿ ನೋಡಯ್ಯ ವಿಶೇಷವಾದ ಪೂಜೆ ಮಾಡ್ಬೇಕು ನೀನು. ವಿಷ ಹಾಕಂದು ಯಾವ ವಿಷ ಅಂತ ಹೇಳ್ತಾರೆ. ವಿಷ ಅಲ್ಲ ಕಣಯ್ಯ ವಿಶೇಷವಾದ ಪೂಜೆ ಪೂಜಾ ಎಲ್ಲ ರೋಜಾ ನೀ ಅಮ್ಮಿಕನ್ ಕೂತ್ಕೊಳ್ಳಯ್ಯ. ಇವನು ನೋಡಯ್ಯ ನಿನಗೆ ನಾನು ಹೇಳ್ತಾ ಇದ್ದೀನಿ 1 ತಿಂಗಳೊಳಗೆ ನಿಂದು ವ್ಯಾಪಾರ ಆಗುತ್ತೆ. ಚಾ ಕೊಡ್ರೆ ಫಸ್ಟ್ ಚಾ ಕೊಡಿ. ನೋಡಯ್ಯ ವಿಶೇಷವಾದ ಪೂಜೆ 1 ತಿಂಗಳೊಳಗೆ ನಿನ್ನ ವ್ಯಾಪಾರ ಎಲ್ಲ ಭಸ್ಮ ಹೋಗುತ್ತೆ. ಆ ವ್ಯಾಪಾರ ಸರಿ ಹೋಗ್ಬೇಕಂತ ಹೇಳಿದ್ರೆ 10,000 ಲಂಚ ಆಗತ್ತೆ. 10,000 ಹೌದು ನಮ್ಗಲ್ಲಪ್ಪ ನಮ್ಗಲ್ಲ ನೋಡಿ 10,000 ಪೂಜೆ ಹೋಮ ಸುಡಬೇಕು. ಅದ್ ಯಾರ್ಯಾರು ಏನೇನು ಮಾಡ್ಸೋದು ಅದನ್ನೆಲ್ಲ ಕಂಡಿಡಿಬೇಕು. ಆಮೇಲೆ ಅದು ಮಾಡಿ ಇದು ಮಾಡಿ ಇದು ಮಾಡಿ ಹಿಂಗ್ ಮಾಡ್ಬೇಕು. ಅದಕ್ಕೆ 10,000 ಆಗುತ್ತೆ. ಅರ್ಥ ಆಯ್ತೆ? ಇಸ್ಕಾಲ್ 10,000 ಸ್ವಾಮಿ. ನಮ್ದಿಗೆ ಬದಲಕಟ್ಟಿ ಮೇಲೆ ಪರಿಸ್ಥಿತಿದ್ದಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೇನೆ ತಗೊಂಡ್ಬರ್ಲಿ. ಫೋನ್ ಪೇ ಮಾಡ ಫೋನ್ ಪೇ ಫೋನ್ ಮನೆಗೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಿನ್ನೆ ಒಂದು ವಾರ ನೆಗೆದಿದ್ದು ಹೋಗ ಹಂಗ ಮಾಡಿ ಸ್ವಾಮಿ. ಸ್ವಾಮಿ ರೊಕ್ಕ ಕೊಡು. 10,000 ಹಾಕ್ಬಿಟ್ಟೆ 20,000 ಕೊಡ್ತೇನೆ ಸ್ವಾಮಿ. ಫಸ್ಟ್ ಬಿಟ್ಟು ಬಂದ್ಬಿಟ್ಟಿದ್ದೇನೆ ಅಲ್ಲಿ ಹೋಗಕ್ಕೆ ಬಿಡಿದ್ದಲ್ಲ ನೀವು. ಹೋಗ
ಎಂತಿಂದ್ರ ಮತ್ತೆ ಗೊತ್ತಾಗ ನಿಮ್ಗೆ ಹೋಗೆ ಅನಿಷ್ಟ ಮುಂಡೆ ಪ್ರಾರಂಭವೇ ಆಚಾರ್ಯರು ಶಿಷ್ಯ ಭಕ್ತಾದಿಗಳು ಒಳಗಡೆ ಕರೆಯೋ ನಿಷ್ಠ ಮುಂಡೆದೆ ಬರ್ರಪ್ಪ ಒಳಗಡೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಪರಬ್ರಹ್ಮ ಸಾಕ್ಷಾತ್ ಶ್ರೀ ತಸ್ಮೈ ನಮೋ ನಮಃ. ರೋಡಿ ಮಳೆ ಆಗತ್ತಿದ ಜಗಳ ಇನ್ನು ಆದ್ರಿ ಮಳೆ ಬಂದ್ರು ಬಗೆರಂಗಲ್ರಿ ಗುರುಗಳೇ. ಯಾರ್ದು ನಂದ್ರಿ ನಮ್ ಗಂಡ ಹೆಂಡತಿ ಜಗಳ ರೀ ಗುರುಗಳೇ. ದಿನ ಜಗಳ ಮಾಡ್ತೀರಿ? ನಾನು ಜಗಳ ರೀ. ಆಯ್ಕೊಂದ್ ಮಂಚ ಮೇಲೆ ಮಲ್ಕೊಂಡವ, ನಾನೊಂದ್ ಮಂಚ ಮೇಲೆ ನೋಡ್ಬೇಕು ಯಾರು ಗುರುಗಳೇ. ಆಯ್ಕೊಂದ್ ಮನ್ಸಿನ ಮೇಲೆ ಮಲ್ಕೊಳ, ನೀನು ಮನ್ಸಿನ ಮೇಲೆ ಮಲಗ್ತೀಯ. ನೋಡೋದಕ್ಕೆ ಯಾರಾದ್ರೂ ಬಂದು ಮಲಗೋದ್ರ ಬದಲು ನೀವೇ ಕೂಡ್ಸಿ ಮಲ್ಕೋಬೇಕಪ್ಪ ಶಿಷ್ಯ. ಜಗಳ ತಪ್ಪಂಗಲ್ರಿ. ಗಂಡ ಹೆಂಡತಿ ಸಮಸ್ಯೆ ಇದ್ದುದ್ದೆ, ಅದಕ್ಕೆ ಪರಿಹಾರ ನಾನು ಕೊಡ್ತೀನಿ. ನನಗೇನ್ ಕೊಡ್ತೀಯ? ನೀವು ಕೇಳಿದ್ ಕೊಡ್ತಾನ್ರಿ ಗುರುಗಳೇ. 10,000 ಕೊಡ್ತೇನೆ ಗುರುಗಳೇ. ಹೋಮ ಮಾಡ್ಬೇಕು, ಪೂಜೆ ಮಾಡ್ಬೇಕು. ನಮ್ಮ ಶಿಷ್ಯಂದ್ರೆಲ್ಲರೂ ಹೋಗಿ ಕಷ್ಟಪಟ್ಟು ಹಿಮಾಲಯ ಪರ್ವತದಿಂದ ವಿಶೇಷವಾದ ಸಾಮಗ್ರಿಗಳನ್ನು ತಂದು ಪೂಜೆ ಮಾಡಬೇಕು. ಓ ನಿಮ್ ಏನ್ಚೇನೋ ಇವರು? ಹ್ಞೂನ್ರಿ ಗುರುಗಳೇ. ಓಹೋ ಏನಮ್ಮ ಮುಂದಕ್ಕೆ ಬಾ. ಶಿಷ್ಯ ಸಾಕಾತಗಳಲ್ಲೋ. 5 ವರ್ಷ ಆಯ್ತು ಮದುವೆಯಾಗಿ? ಹ್ಞೂನ್ರಿ ಗುರುಗಳೇ. ಮಕ್ಕಳಾಗಿಲ್ವಾ? ಮಕ್ಕಳೇ ಆಗಿಲ್ಲ ಗುರುಗಳೇ. ನಮ್ಮ ಆಸ್ಥಾನದಾಗ 5 ದಿನ ಬಿಟ್ಟು ಹೋಗೋ ಮಕ್ಕಳು ಮಾಡ್ತೀವಿ. ಆಯ್ತು ಗುರುಗಳೇ. ತಪ್ಪಾಗಿ ತಿಳ್ಕೊಬೇಡಪ್ಪ, ವಿಶೇಷವಾದ ಪೂಜೆ ಮಾಡಿ ಮಕ್ಕಳು ಬರಂಗ್ ಮಾಡ್ತೀವಿ. ಆಯ್ತು? ಜಗಳ ಮಾಡ್ಕೋಬೇಡಿ, ಒಳ್ಳೇದಾಗಿರಿ. ಪದೇ ಪದೇ ಜಗಳ ಏನಕ್ಕೆ ಮಾಡ್ತೀರಂತಂದ್ರೆ ಅದಕ್ಕೆ ಮಾಡ್ತೀರಾ ನೀವು, ಅದಕ್ಕೋಸ್ಕರ ಜಗಳ ಮಾಡಬೇಡಿ. ನೀವು ಉಂಡಾ ಮುಚ್ಕೊಂಡು ಹೋಗ್ತೀರಾ. ದುಡಿಯೋದಕ್ಕೆ ಜಗಳ ಮಾಡಿ, ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಜಗಳ ಮಾಡಿ, ಮಕ್ಕಳಾಗಿಲ್ಲ ಅಂತ ಜಗಳ ಮಾಡಿ. ಅರ್ಥ ಐತೆ? ಆಯ್ತು ಗುರುಗಳೇ. ಒಳ್ಳೆ ಹುಡುಗಿನ ಸಂಪಾದನೆ ಮಾಡಿದ್ಯಾ, ಒಳ್ಳೇದಾಗತ್ತೆ. ನೀ ಎದಳೆ ಮೇಲೆ ಬರೀ ನೋಡಿಯಾ, ನಿನ್ ಹೆಂಡತಿಗೆ ಮಕ್ಕಳಾಗಬೇಕು ಅಂದ್ರೆ ಒಂದು ವಿಶೇಷವಾದ ಪೂಜೆ ಇದೆ. ಪೂಜೆಯನ್ನ ನಾವು ಮಾಡ್ತೀವಿ. 5 ವರ್ಷ ಆಯ್ತಾ ಮದುವೆ ಆಗಿ, ಹೇಗೆ ಮಕ್ಕಳಾಗಿಲ್ವಾ? ಇರ್ಲಿ ಬಿಡಿ, ನಮ್ಮ ಆಶ್ರಮಕ್ಕೆ ಬಂದಿರಲ್ಲ, ಮಾಡ್ತೀವಿ. ಒಳ್ಳೇದಾಗುತ್ತೆ. ಹೆಂಗಸರಿಗೆ ಮಕ್ಕಳು ಮಾತ್ರ ಖಂಡಿತ ಹಾಗೆ ಆಗುತ್ತೆ. ಯಾ ಶಿಷ್ಯಂದ್ರೆ ಹೇಳ್ರಿ ಗುರುಗಳೇ. ಯಾಕೋ ಪಂಚ ಹೊಟ್ಟೆ ಇದೆಯಾ? ಏನ್ ಕಿತಾಪತಿ ಮಾಡಿದ್ರು? ಪ್ರಾರಂಭೆ ಏನಿಲ್ಲ ಗುರುಗಳೇ. ನೋಡಿದ್ರೆ ಗೊತ್ತಾಗುತ್ತೆ ನೀವು ಏನ್ ಕಿತಾಪತಿ ಮಾಡಿದ್ರ ಅಂತ. ಏನ್ ಮಾಡಿಲ್ಲ. ನೋಡಿಯಾ, ನಿನಗೆ ಮಕ್ಕಳಾಗುತ್ತೆ, ವಿಶೇಷವಾದ ಪೂಜೆ ಮಾಡಿಸ್ತೀವಿ. ಹಿಮಾಲಯ ಪರ್ವತಕ್ಕೆ ಹೋಗಿ ನಿಮಗೆ ವಿಶೇಷವಾದ ಪೂಜೆ ಮಾಡುತ್ತೆ. 10,000 ರೂಪಾಯಿ ಆಗುತ್ತೆ. ಕೊಡೆ ಫಸ್ಟ್ ಕೊಡೆ. ಒಳ್ಳೇದಾಗುತ್ತೆ ಕಣಯ್ಯ. ನಿನ್ ಹೆಂಡತಿಗೆ ಮಕ್ಕಳಾಗ್ತವೆ, ಒಳ್ಳೇದಾಗಿ. ಫಸ್ಟ್ ಕೊಡೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಪರಬ್ರಹ್ಮ ಸಾಕ್ಷಾತ್ ಶ್ರೀ ತಸ್ಮೈ ನಮೋ ನಮಃ. ಒಳ್ಳೇದಾಗುತ್ತೆ. ತಗೋರೆ ತಗೋ. ಆಗಾಗ ನಮ್ಮ ಮಠಕ್ಕೆ ಮುಂದೋಗ್ತಾ ಒಳ್ಳೇದಾಗುತ್ತೆ. ಸಾಕಾ ತಗೋಳೆ. ಮತ್ತೆ ನೋಡು ಶಿಷ್ಯ, ಯಾರು ನೋಡು ಕರಿಯೋ. ಹೊರಗಡೆ ಯಾರು ಭಕ್ತಾದಿಗಳು ಬರೀ ಒಳಗಡೆ. ಓಂ ನಮ ಶಿವಾಯ ಶಿವಾಯ ನಮ. ಓಂ ತುಜೆ ದೇಖಾ ತುಯಿ ಪ್ಯಾರ್ ಕರೆ ಜೀವ ಬಡೆ ಮಸ್ತ್. ಒಳ್ಳೇದಾಗತ್ತೆ, ಒಳ್ಳೇದಾಗತ್ತೆ. ನೋಡ್ರಣ್ಣ, ಏನ್ ನಿಮ್ಮ ಸಮಸ್ಯೆ ಏನೋ? ಸ್ವಾಮಿರೇ, ಇವನ್ ಒಂದ್ ಕನ್ಯಾ ನೋಡೋದ ಸಮಸ್ಯೆ. ಅನಿಷ್ಠಗೊಂಡಿದ್ದೆ. ನಮಗೆ ಕನ್ಯಾ ಸಿಕ್ಕಿದ್ರೆ ನಾವ್ಯಾಕೋ ಸನ್ಯಾಸಿಗಳಾಗ್ತಿದ್ವಿ. ದಕ್ಷಿಣ ತಂದಿದ್ದೀರಾ? ದಕ್ಷಿಣ ತಂದಿದ್ದೀನೋ? ನಾ ಫಸ್ಟ್ ಪ್ರಾರಂಭವೇ. ಎಷ್ಟಿದೆ ಅದು? 200 ರೂಪಾಯಿ ತಿದ್ದೆ. 5,000 ಇಡ್ಬೇಕು ನೀನು. ಹಂಗಾದ್ರೆ ನೀನ್ ಕನ್ಯಾ ಸಿಗುತ್ತೆ. ಇಲ್ಲ ಅಂದ್ರೆ ನಮ್ಮಂಗ್ ಸನ್ಯಾಸಿಗಳಾಗ್ಬಿಡುತ್ತೆ ನೀನು. ಅರ್ಥ ಐತೆ? ಫಸ್ಟ್ ನೋಡ್ರಿ ಆಮೇಲೆ ಕೊಡೋಣಂತ. ಪಂಚಾಂಗ ತರ ಪಂಚಾಂಗ. ಏನನ್ನ ಹೆಸರು? ಬೀರಪ್ಪ. ಯಾರಪ್ಪ? ಬೀರಪ್ಪ. ಯಾರಪ್ಪ ಹೇಳು? ಬೀರಪ್ಪ. ಬೀರಪ್ಪ. ವೀರಪ್ಪಾಯ ನಮಃ. ಓಂ ಸನಾತನಾಯ ನಮಃ. ಓಂ ಧೃತರಾಯ ನಮಃ. ಓಂ ಧೃತರಾಯ ನಮಃ. ಓಂ ಎಷ್ಟನೇ ಕೊಟ್ಟಿದ್ದು? 98. ಓಂ ನೋಡ, ವಿಶೇಷವಾಗಿ ಈ ನಮ್ಮ ಜಾತಕದ ಪ್ರಕಾರ, ನಿಮ್ಮ ಜಾತಕದ ಪ್ರಕಾರ ನಿನಗೆ ಮದುವೆ ಆಗುತ್ತೆ, ಕಂಕಣ ಪಕ್ಕ ಇದೆ. ಆದ್ರೆ ಒಂದು ವಿಶೇಷವಾದ ಪೂಜೆ ಮಾಡ್ಬೇಕು ನೀನು. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕು. ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗಿ ಆ ಆಂಜನೇಯನಿಗೆ ಕೈ ಮುಗಿದು ಆ ದೇವರ ಗುಡಿಯನ್ನ ರೌಂಡ್ ಹಾಕ್ಬೇಕು. ಅರ್ಥ ಐತೆ? ದೇವರ ಗುಡಿಯನ್ನು ಮಾತ್ರ ರೌಂಡ್ ಹಾಕ್ಬೇಕು. ಅದನ್ನ ಬಿಟ್ಟು ದೇವರ ಗುಡಿಗೆ ಬಂದಿರತಕ್ಕಂತ ಹುಡುಗಿಯಿಂದ ರೌಂಡ್ ಹಾಕಿದ್ರೆ ಒಳ್ಳಾರಿ ಜೈಲ್ ಹೋಗ್ತೀಯಾ. ಅರ್ಥ ಐತೆ?
ಹೋಗ ನೀನ್ ಮದುವೆ ಆಗತ್ತೆ ಹೋಗ. ದರ್ಶನ ಕೊಡ ಬೇಗ ಕೊಡ. ಓಂ ಧತ್ಹಾಯ ಮಹಾ ಓಂ ಧತ್ಮಹಾತ್ಮಹಾಯ ಮಹಾ. ಒಳ್ಳೆದಾಗ್ತದೆ ಹೋಗ. ಯಾವ ದಿವಸ ಹೋಗಂದ್ರಿ ಕಣ್ಣು ನೋಡ? ಯೋ ಯಾವ್ದಾದ್ರು ಒಂದಿನ ಹೋಗಯ್ಯ, ಅನಿಷ್ಟ ಮಾಡಿದೆ ಮತ್ತೆ ಬಂದಿದ್ದಾರೆ ಕೇಳೋದಕ್ಕೆ. ಹೋಗ ಯಾವ ನಿಂತು ತಿಂತಾರೆ ಉತ್ಸಾಹ ಸ್ವಾಮಿ ಅವನು ಚೆನ್ನಾಗಿ ಹುಚ್ಚುಳಿಕೆ ಮಾಡಿದ ನಾವು ಪ್ರಾರಬ್ಧವನು. ಆಚಾರ್ಯಗಳು ಶಿಷ್ಯ ಬೇಗ ಕರೆಯೋ. ಹೊರಗಡೆ ಯಾರು ಭಕ್ತಾದಿಗಳು ಬರೀ ಒಳಗ. ಓಂ ನಮಃ ಶಿವಾಯ ಗುರುದೇವ. ನಮಸ್ಕಾರ ಕೂತ್ಕೊಳ್ಳೋ. ಏನಾಗಿದೆಯೋ ನಿನಗೆ? ಬುದ್ಧಿ ನಮ್ಮ ಕುರಿ ಉಚ್ಚಾನಕತ ಬುದ್ಧಿ. ಜಿನ್ನೆ ಕಟ್ಟಾಕ್ಬೇಕು ತಾನೆ. ಉಚ್ಚಾರ ಕಟ್ಕೊಂತ ನಾನ್ ಬಂದು ನಿಮ್ಗೆ ಕಟ್ಟಾಕ್ತೇನೋ? ಹಂಗಲ್ ಬುದ್ಧಿ ಉಚ್ಚಾನಕತ್ಬಿಟ್ಟು ಒಳ್ಳೆ ಉಚ್ಕೊಂತದವೆ. ಎಷ್ಟು ತೋಚಿಂದವೆ? ಬಾಚ್ ನನಗೆ ಸಾಕಾಗೈತ್ ಬುದ್ಧಿ. ಒಂದಿಷ್ಟು ನೆಕ್ಕಿ ನೋಡ ಯಾವ ರೀತಿ ಉಚ್ಚ ಅಂತ ಗೊತ್ತಾಗುತ್ತೆ. ಅದನ್ನ ನೆಪ್ಬೇಕ್ರಿ ಬುದ್ಧಿ. ಏನೇನೋ ನೆಕ್ಕಿ ನೋಡ್ತಿ, ಇದನ್ನ ಯಾಕೆ ಬಿಟ್ಬಿಡೋವ ನೀನು? ಏನ್ ಮಾಡಕ್ ನೋಡ್ರಿ ಬುದ್ಧಿ. ಓಕೆ ಆಯ್ತು. ಒಂದೇ ಕುರಿ ಉಚ್ಕೊಳುತ್ತ ಎಲ್ಲಾ ಕುರಿ ಉಚ್ಕೊಳುತ್ತೋ? ಎಲ್ಲಾ ಉಚ್ಚಾನಕತ ಬುದ್ಧಿ. ಸರಿ ಆಯ್ತು. ಈ ಎಲ್ಲಾ ಕುರಿ ಆಧಾರ್ ಕಾರ್ಡ್ ತಗೊಂಡ ನೀನು. ಕುರಿಗೆ ಯಾರು ಆಧಾರ್ ಕಾರ್ಡ್ ಮಾಡ್ತಾರೆ? ರೇಷನ್ ಕಾರ್ಡ್ ತಮ್ಮ. ರೇಷನ್ ಕಾರ್ಡ್ ಜನಕಾಲ ಬುದ್ಧಿ. ಕುರಿಗೆ ಏನ್ ಮಾಡ್ತಾರೆ? ಪಾನ್ ಕಾರ್ಡ್ ಅದು ತಾಳೆಯ ಯಾವ ಬುದ್ಧಿ ಅವಕ್ಕ? ಯಾವ ಇಲ್ಲ ಅಂತ ಕುರಿ ನಿನ್ನ ಹೆಸರಿಲ್ಲೇನಯ್ಯ? ಕಾಯನ್ ನಾನು ಒಬ್ಬನ ಬುದ್ಧಿ. ಆಯ್ತಪ್ಪ, ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕುರಿದೆಲ್ಲ ತರಬೇಕು. ಹಂಗಾದ್ರೆ ನಾವು ಜಾತಕ ನೋಡ್ತೀವಿ. ನಮ್ದ ಜಾತಕ ನೋಡ್ಬಿಡ್ರಿ ಬುದ್ಧಿ. ಪಂಚಕಾಂತ ರಂಜಕ. ನಿನ್ನ ಹೆಸರೇನೋ? ನನ್ನ ಹೆಸರು ಬೀರಪ್ಪ. ಕೊಡ. ಓಂ ತರತ್ತ ಬೀರಪ್ಪಾಯ ನಮಃ. ಯಾವಾಗ ಹುಟ್ಟಿದ್ದು? ಎಷ್ಟನೇ ಇಸ್ವಿ ಹುಟ್ಟಿದ್ದಪ್ಪ? 99 ಹುಟ್ಟಿದ. ದೊಡ್ಡ ಗಂಟಾಂತರ ಇದೆ. ದೊಡ್ಡ ಗಂಟಾಂತರ ಬಹಳಷ್ಟು ದೊಡ್ಡ ಗಂಟಾಂತರ ನೋಡಪ್ಪ. ಈ ವಿಶೇಷವಾದ ಪೂಜೆ ಮಾಡ್ಬೇಕಂದ್ರೆ 10,000 ಬೇಕಾಗುತ್ತೆ. 10,000 ನೋಡ್ರಿ ಬುದ್ಧಿ, ನಾವು ಬಡವ್ರು. 11,000 ಕೊಡ, ಮಾಡ್ಕೊಡ್ತೀನಿ ಬುದ್ಧಿ. ಆರಾಮಾದ್ರೆ ಸಾಕ್ತಾಳ್ರಿ ಬುದ್ಧಿ. ಆಯ್ತು ಕೊಡ. ದಕ್ಷಿಣ ಕೊಡ ಫಸ್ಟ್ ನೋಡ. ದಕ್ಷಿಣ ನೋಡ. ವಿಶೇಷವಾಗಿ ನಾವು ಹಿಮಾಲಯ ಪರ್ವತಕ್ಕೆ ಹೋಗಿ ವಿಶೇಷವಾದ ಸಾಮಗ್ರಿಗಳನ್ನ ತಗೊಂಡು ನಾವು ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡಿದ ಮೇಲೆ ನಿಮ್ಮ ಕುರಿ ಆರಾಮಾಗುತ್ತೆ ಕೊಡೆ. ಅದೇನವಾ ಇದು ಕೊಡ. ಅಲ್ ಬುದ್ಧಿ, ಈಗ ಸದ್ಯ ಆರಾಮಾಗ ಅಂತದಾರ ಕೊಡ್ರಿ ಬುದ್ಧಿ. ಆಮೇಲೆ ಪೂಜೆ ಮಾಡಂತ್ರಿ. ನಾವು ಆರಾಮಾಗಂತ ಕೊಡಕ. ನೀನ್ ಕಾಸು ಕೊಡ ಫಸ್ಟು. ಎಷ್ಟಿದೆ ಇದು? 5 ಓಕೆ. ನೀನು ಕೊಡ. ಭಸ್ಮ ಕೊಡ ಫಸ್ಟ್ ಹೇಳ್ತೇನೆ. ಭಸ್ಮ ಕೊಡ ನೋಡಪ್ಪ. ಒಳ್ಳೇದಾಗುತ್ತೆ. ಚೆನ್ನಾಗಿ ನಿಮ್ಮ ಎಲ್ಲಾ ಕುರಿಗಳ ಮೇಲೆ ಇದನ್ನ ಹಾಕು. ಏನಪ್ಪಾ ಕುಡ್ಸನ ಹಚ್ಚಾರ್ರಿ ಬುದ್ಧಿ. ನೀನೇ ಕುಡಿದ್ಬಿಡ. ಅಲ್ರಿ ಬುದ್ಧಿ, ಮತ್ತೆ ಹುಚ್ಚಿ ಅಂತವಲ್ಲ ಅದಕ್ಕೆ ಕೇಳಿದ್ರು. ಎಲ್ಲಿ ಹುಚ್ಕೊಳತ್ತೋ ಅಲ್ಲೇ ಇಡು, ಸರಿ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಹಚ್ಚು, ಒಳ್ಳೇದಾಗತ್ತೆ, ಹೋಗೋ. ಬುದ್ಧಿ ಕುಡಿಸ್ಬೇಕ ಹಚ್ಬೇಕ್ರಿ ಬುದ್ಧಿ ಇದ್ನ. ಅದು ಫಸ್ಟ್ ನೀ ಕುಡಿ. ಅಲ್ರಿ ಬುದ್ಧಿ ನನಗೆ ಆರಾಮಲ್ರಿ, ಕುರಿಗೆ ಆರಾಮರದು. ಹೌದಾ? ಆ ಕುರಿಗಳಿಗೆ ಹಚ್ಚು, ಅಷ್ಟು ಹಚ್ಚು, ಆರಾಮಾಗತ್ತೆ, ಹೋಗೋ. ನಿಮ್ ಕುರಿದವ್ರ ನಿಮಿಷ ಹೋಗೋ ಹೋಗೋ. ಸರಿ ಆಯ್ತು, ಹೋಗೋ ಹೋಗೋ. ಯಾವ ನೀವು ಎಲ್ಲಿಂದ ಕರ್ಕೊಂಡ್ ಬರ್ತೀರಾ ನೀವು? ನನಗೆ ಮಂತ್ರ ಬೇರೆ ಬರಂಗಿಲ್ಲ. ಭಕ್ತರು ಬರ್ತಾರೆ ಗುರುಗಳೇ, ಏನೇನಾದ್ರೂ ಹೇಳ್ಬೇಕ್ರಿ ಗುರುಗಳವ್ರಿಗೆ. ನಾವು ಸ್ವಾಮಿಯರೇನ ಗಾಳಿ ವಿಷಯ ಕಂಡಿಲ್ವ ಇಲ್ಲಿ? ಲೋ ಶಿಷ್ಯ ಮಧ್ಯಾಹ್ನ ಬೇಗ ಬೇಗ ಕರೆಯೋ, ಇಷ್ಟು ಮಾಡಿದ್ರೆ ಬೇಕಾಗುತ್ತೆ. ಯಾರಾದ್ರೂ ಬರೇ ಒಳಗಡೆ ಭಕ್ತರಿಗೂ ಶಿವಾಯ ಗೃಹಾತ್ಮ ಗುರುಭಕ್ತ ಹನುಮಂತರಾಯ ಎಲ್ರಿಗೂ ನಮಸ್ಕಾರ. ನಾವು ಈ ಸ್ವಾಮಿ ಸ್ಕಿಟ್ ಮಾಡಿದ್ದು ಕೇವಲ ತಮಾಷೆಗೋಸ್ಕರ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳಿಲ್ಲ. ಏನೋ ಒಂದು ಖುಷಿಗೋಸ್ಕರ, ಕಾಮಿಡಿಗೋಸ್ಕರ ನಾವೇ ಓನ್ ಕ್ರಿಯೇಟ್ ಮಾಡಿಕೊಂಡು ಈ ಒಂದು ಸ್ಕಿಟ್ ಮಾಡಿದ್ದೀವಿ. ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ.